ಬರೀ ಇವೆ ಇಲ್ಲೇ ತುಂಬಿಡಾಗ್ಲು ಇದೇ ಮೇನ್ ಅನ್ಸ್ತಿದ್ದೀನಿ ಆಯ್ತು ಆಡಮ್ಮ ಬಂಗಾರಿ ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಇನ್ನು ಈ ವ್ಲಾಗ್ ಬಂದು ನಾವು ಉಡುಪಿಯಿಂದ ಮುರುಡೇಶ್ವರಗೆ ಹೋಗ್ತಾಯಿದ್ದೀರಿ. ನನ್ನ ಮಗನಿಗೆ ನಮ್ಮ ಮನೆಯವರೇ ರೆಡಿ ಮಾಡ್ತಾಯಿದ್ದಾರೆ. ಅವ್ರಿಗೇನೋ ಒಂಥರ ಇಷ್ಟ ಆ ಥರ ರೆಡಿ ಮಾಡಬೇಕು ಅಂದರೆ ಅವ್ರನ್ನ ರೆಡಿ ರೆಡಿ ಟಿಂಕು ಡ್ರೆಸ್ ರೆಡಿ 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 ಹಂಗ ಮಾಡ್ದೆ ಇರ್ತಿದ್ದೇನಾ ನಿಧಾನವಾಗಿ ಸುಳ್ಳು ಹೋಗ್ತಾನೆ ಇಲ್ಲ ಅದು ನಡಿ 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 ಕಮ್ಮಿ ಕಮ್ಮಿ ನಡಿ ನಡೀರಿ ಲೇಟಾಗಿ ಹೋಗ್ತೈತೆ ಬೀಚ್ ಕೊಡ್ಬೇಕು ಹಿಂಗೆಲ್ಲ ಯಾರಿಗೆ ಬಿಡ್ರೆ ನಾವಿಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇರಬೇಕು, ಅದಕ್ಕೆ ರೋಡಲ್ಲಿ ಈ ಥರ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು, ಟೀಚರ್ಸು. ಮತ್ತು ಈ ಥರ ಮುಂದ್ಗಡೆ ಗೊಂಬೆಗಳನ್ನ ಆಡಿಸ್ಕೊಂಡು ಹೋಗ್ತಾಯಿದ್ರು. ಇನ್ನು ಅದು ನೋಡಿ ಮಕ್ಕಳು ನೋಡಲಿ ಅಂತೇಳಿ ಇಲ್ಲೇ ಸೈಡ್ಗೆ ಹಾಕಿದ್ದಾರೆ ಕಾರು. ಈ ಉರಿತಾ ಇರೋ ಬಿಸಿಲಲ್ಲಿ ನಾವು ಒಂದು ಬೀಚ್ ಏನಾದರೂ ದಾರಿದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತೇಳಿ ಹುಡುಕ್ತಾ ಇದ್ದೀರಿ. ಇನ್ನು ಈ ಕಡೆನೂ ನದಿ ನೀರು, ಆ ಕಡೆನೂ ನದಿ ನೀರು, ಅದ್ರ ಸೆಂಟ್ರಲ್ಲಿ ರೋಡು. ಈ ಥರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಈ ರೋಡಲ್ಲಿ ಹೋಗ್ತಾ ಇದ್ದರೆ. ಇನ್ನು ನನಗಿದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ನಾನು ಯಾವಾಗೋ 6th ಇರಬೇಕಾದ್ರೆ ಈ ಥರ ಕರ್ನಾಟಕ ಟ್ರಿಪ್ ಕರ್ಕೊಂಬಂದಿದ್ರು. ಅಲ್ಲೆಲ್ಲನೂ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅದೆಲ್ಲ ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ಇನ್ನು ಹೋಗ್ತಾ ಇರಬೇಕಾದ್ರೆ ಬೀಚ್ ಅಂತೂ ಸಿಕ್ತು. ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋಣ, ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇನ್ನು ನಾವು ಹೋಗ್ತಾ ಇದ್ದೀವಿ ಒಳಗಡೆ. ಇಲ್ಲಿ ರಾಯನ್ ಕೆಳಗಡೆ ಎಲ್ಲ ಮುಟ್ಟು ಬಂದ ನಡಿಲ್ಲ ನಡಿಲ್ಲ ಹಂಗೆಲ್ಲ ಮಾಡ್ಕೊಡ್ದು ಪ್ಯಾಂಟ್ಗಳಿಗೆಲ್ಲ ಹೊರಟೋದು. ಜೋರಾಗಿ ಹೊಡಿತೈತಿ ನೋಡಲ್ಲಿ. ಮೊದಲೇ ನಲ್ಲಿ ಕೊಲ್ಟಾಗೋನು ಇದೆ ಹಂಗೆ ಅಯ್ಯೋ ಅದಕ್ಕೆ ಹೇಳದ್ಲೇ ಬಟ್ಟೆಗೆ ನಡೀರಿ ನಡಿ ಬಿಜಿ ಬೇಗ ಬೇಗ ನೋಡ್ಕೊಂಡು ಹೋಗೋಣ. ಹುಷಾರ ನಡಿ, ಜಾರ್ತೈತೆ ಆಮೇಲೆ ಕಲ್ಲೂರಿ ಮೇಲೆ. ಸರಿ ಬಿದ್ದಾರ ಇಬ್ರು. ಎಕ್ಸೆತ್ಕೊಂಬರ್ಬೇಕಾಗಿತ್ತು, ಎಕ್ಸೆತ್ಕೊಂಬರ್ಬೇಕು. ನಡಿ ಇನ್ನ ಮುಂದಕ್ಕ. ಆಯ್ತಾ ಇರತ್ತಲ್ಲ ಎಂತ ಈ ಕಡೆ ತಿರ್ಗಂಗೆ. ಬಾ
ಎಲ್ಕ ನಾಲ್ಕು ನೀರಕ್ಕ ಜೋರಾಗಿ ಬಂತು ವಾ ಇವಾಗ ಇಟ್ಟು ಚೆನ್ನಾಗಿ ಬಂದೈತಿ ಇರಿ ಹಾಂ ಮಾಡಿ ಇವಾಗ ಆರ್ಟ್ ಮಾಡಿ ಹಿಂಗೆ ಮಾಡಿ ಹಂಗೆ ವೆರಿ ಗುಡ್ ರಾಯನ್ ಅಂತ ಬರೀ ಮಗ್ನಿ ಹಿಂಗೆ ಸಾಕು ಚಿನ್ನ ಎಲ್ಲಾಡ ಕೈ ಈ ಕಡೆ ಜೀವ ಬಂದ್ಬಿಡ್ತು ರಾಯನ್ ಸಾಕು ಇಲ್ಲಿ ಬರ್ರಿ ನೋಡಿ ಹಿಂಗೆ ಅಜ್ಜೆ ನೋಡ ಹಂಗಲ್ಲ ನೋಡ ಕಾಲಲ್ಲೆಲ್ಲ ಮುಟ್ಬೇಡ ನೋಡಿ ಹಿಂಗೆ ಮಾಡಿ ನೀನು ಹಂಗೆ ಕಲೀತ್ ಸಾಕು ಅಲ್ಲಿಗೆ ಹೋಗಿ ಕುಡ್ದು ಪಪ್ಪ ನೋಡಿದ್ ಬೈದಿದ್ ಮಮ್ಮಿನ ಅಲ್ಲಿ ಹೋಗಿ ಕುಡ್ಬಮ್ಮ ಸಾಕು ಬಮ್ಮ ಆಯ್ತು ಒಂದೇ ಒಂದ್ಸತಿ ಆಯ್ತು ಕೊಡ್ತಾನಿರಮ್ಮ ಆಗಾಯ್ತು ಅವಳು ಫಿಕ್ಸ್ ಬೇಕಂತೆ ಅವಳಿಗೆ ಎತ್ಕೊಂಡ್ ಬರ್ಬೇಕಾಗಿತ್ತು ಅವಳು ಕುಡ್ಸ್ಬಿಟ್ಟು ಹಿಡಿಯ ಸಾಕು ಎಷ್ಟು ಹಿಡಿತೀಯ ತೋರ್ಸು ಈ ಕಡೆ ನೋಡು ಅಣ್ಣ ಅಯ್ಯೋ ಅನ್ನ ಬಿರ್ನ ಕೈ ಎತ್ತು ಜವಾಗ ವಾವ್ ಜಂಪ್ ಮಾಡ್ಕೊಡ್ದು ನಾನು ವಿಡಿಯೋ ಮಾಡ್ತೀರಿಲ್ಲ ನಾನು ಮಾತ್ರ ಅಷ್ಟು ವಿಡಿಯೋಗಳು ಮಾಡಿಕ್ಕಿದ್ದೀರಿ ಹಾಗೆ ಮಾಡು ಬಾ ಸಾಕು ಅವನು ಕೊಡೋದೇನು ಬಾ ಇದ್ದೀನಿ ಬರೀ ಇಲ್ಲ ತುಂಬ ಬಿಡಾಗ್ಲು ನೆಕ್ಸ್ಟು ಬೀಚಿಂದ ಟಿಫನ್ ಮಾಡೋಕ್ಕಂತೇಳಿ ಒಂದು ಒಳ್ಳೆ ಹೋಟ್ಲ್ ನೋಡಿ ಹೋಟ್ಲ್ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಮಕ್ಕಳಿಗೆ ಬಾಟ್ಲಿಗೆ ನೀರು ತುಂಬಿಸ್ಕೊತಾ ಇದ್ದೀವಿ. ಅರ್ಧ ದಾರಿದಲ್ಲಿ ನೀರು ಖಾಲಿ ಆಗೋಗ್ಬಿಟ್ರೆ ಮತ್ತು ಸುಮ್ಮನೆ ಗಾಡಿ ನಿಲ್ಲಿಸಿ ಫಿಲ್ ಮಾಡ್ಕೊಬೇಕಂತೇಳಿ ಇಲ್ಲೇ ತುಂಬಿಸ್ಕೊಂಡ್ಬಿಟ್ರಿ ಒಳಗಡೆನೆ. ಇನ್ನು ನಾವು ಮುರುಡೇಶ್ವರ ಅಂತೂ ತಲುಪಿಬಿಟ್ವಿ. ಗೋಪುರ ಕೂಡ ಕಾಣಿಸ್ತಾ ಇದೆ. ಇದೇ ನಾನು ಫಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಬರ್ತಾ ಇರೋದು. ಇಲ್ಲಿಗೆ ಬರಬೇಕಾದ್ರೆ ನೋಡಿ ಎಷ್ಟು ದಿನಗಳೇ ಬೇಕಾಯಿತು ನಮಗೆಲ್ಲನೂ. ಇನ್ನು ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿ ದೇವರ ದರ್ಶನ ಮಾಡಿಕೊಂಡು ಇನ್ನು ಹೊರಗಡೆ ಹೋಗ್ತಾಯಿದ್ದೀವಿ. ನಮ್ಮ ಯಜಮಾನ್ರಂತೂ ನನ್ನ ಮಗನ ಪಾಪ ಕೆಳಗಡೆನೇ ಬಿಡ್ತಾಯಿಲ್ಲ. ಅಷ್ಟು ಕಾಟ ಕೊಡ್ತಾನೆ ಅವನು. ಒಂದು ಹತ್ರ ಇರೋದೇ ಇಲ್ಲ. ಸುಮ್ಮನೆ ಹಿಂಸೆ ಇಟ್ಬಿಡ್ತಾನೆ. ಎಲ್ಲಾದರೂ ಕರ್ಕೊಂಬಂದರೆ ಸೈಲೆಂಟಾಗೇ ಇರಲ್ಲ. ಯಾರಾದರೂ ಕ್ರೌಡ್ ಜಾಸ್ತಿ ಇದ್ದರೂ ಇನ್ನೂ ಜಾಸ್ತಿ ಮಾಡ್ತಾರೆ. ಇನ್ನು
ಇನ್ನು ದೇವಸ್ಥಾನದೊಳಗಡೆ ಫುಲ್ಲು ಬೊಂಬೆಗಳನ್ನ ನೀಟಾಗಿ ಅಟ್ರಾಕ್ಷನ್ನಾಗಿ ಮಾಡಿಟ್ಟಿದ್ರು ಮೇಲೆ. ಇನ್ನು ಆ ಗುಹೆ ಒಳಗಡೆ ಅಂತೂ ತುಂಬಾ ಚೆನ್ನಾಗಿತ್ತು, ಸೂಪರಾಗಿ ಅನ್ನಿಸ್ತು ನನಗಂತೂ. ನಾವಿನ್ನು ದೇವಸ್ಥಾನ ಹತ್ರ ನೋಡಿಕೊಂಡು ಒಳಗಡೆ ಹೋಗೋಣ ಅಂತೇಳಿ ಒಳಗಡೆ ಬಂದ್ವಿ, ಗುಹೆ ಒಳಗಡೆ. ಇನ್ನು ಇದಂತೂ ವ್ಯೂ ತುಂಬಾ ಸಖತ್ತಾಗಿತ್ತು ನೋಡೋಕ್ಕೆಲ್ಲನೂ. ಇನ್ನು ರಾವಣನ ಕತೆ, ಆತ್ಮಲಿಂಗದ ಕತೆ ಬರೋ ಥರ ಇಲ್ಲೆಲ್ಲ ವಿಗ್ರಹಗಳ ಥರ ಮಾಡಿ ಜನರಿಗೆ ಅರ್ಥ ಆಗೋ ಥರ ಇದೆಲ್ಲ ಮಾಡಿಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ ಇಲ್ಲೆಲ್ಲ ನೋಡಿ. ಇನ್ನು ನಾವು ದೇವಸ್ಥಾನದಲ್ಲಿ ಈ ವ್ಯೂನೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಇನ್ನು ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದು ಮನೆಗೆ ಅಂತ. ಇನ್ನು ತುಂಬಾ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅಂತ ಹೇಳಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ಬಿಟ್ವಿ. ಇಲ್ಲಿ ಫೋಟೋಸ್ ತಗೊಳ್ಳೋದಾಗಲಿ ನೋಡೋದಾಗಲಿ ದೇವಸ್ಥಾನನೆಲ್ಲ. ಇನ್ನು ನನ್ನ ಮಗಳೂ ಪಾಪು ಅಂತೂ ಇಲ್ಲಿ ಎಲ್ಲೂ ಮಣ್ಣಲ್ಲಿ ಆಡದೇ ಇರೋ ಥರ ಮಣ್ಣಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಆಡೋಕ್ಕೆ. ಅಲ್ಲಿ ಎಷ್ಟು ಕೆಲಸ ಕೊಡ್ತಾರಂದರೆ ಅಲ್ಲಿ ನಾವು ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ ಇವರು, ಆ ಕೆಲಸ ಕೊಡ್ತಾಯಿದ್ದಾರೆ. ಮಕ್ಕಳು ಮಾತ್ರ ಕರ್ಕೊಂಡು ಟ್ರಿಪ್ಪೇ ಬರಬಾರ್ದು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ 3 ಡೇಸ್ಗೆ ನಮಗೆ. ಇಲ್ಲಿ ಈ ಥರ ಆಚೆ ಕಡೆ ರಥ ನಿಲ್ಲಿಸಿದ್ರು, ಅದು ದೂರದಲ್ಲಿತ್ತು. ಇನ್ನು ಹತ್ರದಿಂದ ನೋಡೋಕ್ಕಾಗಲ್ಲ, ದೂರದಿಂದನೇ ನೋಡಬೇಕು ಅದನ್ನು. ಇನ್ನು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಇವಾಗ ಇಲ್ಲಿ ಹೊರಟ್ರೂ ಕೂಡ ಮನೆಗೆ ಹೋಗೋಷ್ಟರಲ್ಲಿ ಸುಮಾರು 1 ಗಂಟೆ 2 ಗಂಟೆ ಆಗೇ ಹೋಗುತ್ತೆ ನೈಟು. ಅದಕ್ಕೆ ಸ್ವಲ್ಪ ಬೇಗ ಮೂವ್ ಆಗ್ತಾಯಿದ್ದೀವಿ. ಇನ್ನು ದಾರಿದಲ್ಲಿ ಎಲ್ಲಿ ಬರೆದ್ರೂ ಇದೇ ಥರ ನದಿ ಸೆಂಟ್ರಲ್ಲಿ ಸೇತುವೆ. ನನಗೇನೋ ಅಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ ಅಂತ ಅನ್ನಿಸ್ತು, ಬಟ್ ಅಲ್ಲೆಲ್ಲ ಓಡಾಡ್ತಾಯಿದ್ರು ಹಡಗಲ್ಲೆಲ್ಲನೂ. ಬಟ್ ನಮ್ಗೆ ಈ ಸರಿ ಲಕ್ಕಿಲ್ಲ ಅಷ್ಟೇ ಹಡಗಲ್ಲಿ ಹೋಗಬೇಕು ಅಂದರೆ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ಇನ್ನು ಮನೆಗೆ ಬೇರೆ ಹೊರಡಬೇಕಲ್ವ, ಇವಾಗ ಮತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತೂ ಇಲ್ಲೇ ಇರಬೇಕಾಗತ್ತೆ. ಅದಕ್ಕೆ ಇವತ್ತು ಎಷ್ಟಾದರೂ ಕಷ್ಟ ಆಗಲಿ ಹೊರಟು ಮನೆಗೆ ಹೊರಟೋಗ್ಬೇಕು ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಕಮೆಂಟ್ ಶೇರ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.